ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಕೃಷಿಯ ಉತ್ಪಾದಕತೆ ಕಡಿಮೆ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನು ವಿವರಿಸಿದ್ದೆ. ಇವತ್ತು ಕರ್ನಾಟಕ ಆರ್ಥಿಕತೆಯ ಸಿಲೆಬಸ್ನಲ್ಲಿ ಬರುವ 3ನೇ ಚಾಪ್ಟರ್ನಲ್ಲಿ ಮತ್ತೊಂದು ವಿಷಯದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಅದು ಯಾವುದು ಅಂದರೆ, ಕರ್ನಾಟಕದಲ್ಲಿ ಕೃಷಿ ಉತ್ಪಾದಕತೆಯ ಹೆಚ್ಚಳಕ್ಕೆ ಕ್ರಮಗಳು ಮತ್ತು ಅದರ ಕುರಿತಂತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ನಡೆದಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. Dear students, in my last video, I had explained to you about the causes for low agricultural productivity in Karnataka. Today, in this video, I will be explaining to you about the various measures which can be taken to increase agricultural productivity, and also about a few development programs which have already been implemented by the state government in order to increase agricultural productivity. ಮೊದಲಿಗೆ ಕರ್ನಾಟಕದಲ್ಲಿ ಕೃಷಿ ಉತ್ಪಾದಕತೆಯ ಹೆಚ್ಚಳಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಏನೇನು ಕೈಗೊಳ್ಳಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಿಡುವಳಿಗಳ ಘನೀಕರಣ. ಕಳೆದ ವಿಡಿಯೋದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳೇ ನೀವು ತಿಳ್ಕೊಂಡಿದ್ದೀರಿ, ಹಿಡುವಳಿಗಳ ಛಿದ್ರೀಕರಣ ಮತ್ತು ವಿಭಜನೆ ನಮ್ಮ ರಾಜ್ಯದ ಕೃಷಿ ಉತ್ಪಾದಕತೆ ಕಡಿಮೆ ಇರೋದಕ್ಕೆ ಮುಖ್ಯ ಕಾರಣ ಆಗಿದೆ ಅಂತ. ಹಾಗಾಗಿ ಈ ಹಿಡುವಳಿಗಳ ಘನೀಕರಣ ಈ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಒಂದು ಉತ್ತಮವಾದ ಕ್ರಮ ಅಂತ ಅನ್ನಿಸ್ಕೊಂಡಿದೆ. ಅಂದರೆ ಸಣ್ಣ ಸಣ್ಣ ಹಿಡುವಳಿಗಳನ್ನು ಒಟ್ಟುಗೂಡಿಸಿ ಅದನ್ನು ಘನೀಕರಣಗೊಳಿಸಿ, ಅಂದರೆ ಛಿದ್ರಗೊಂಡಿರುವ ವಿಭಜನೆಗೊಂಡಿರುವಂತಹ ಹಿಡುವಳಿಗಳನ್ನು ಒಟ್ಟಾಗಿ ಸೇರಿಸಿ ಒಂದು ದೊಡ್ಡ ಪ್ರಮಾಣದ ವ್ಯವಸಾಯಕ್ಕೆ ಅನುಕೂಲತೆ ಮಾಡಿಕೊಡೋದು. ಇದು ಸಹಕಾರಿ ಬೇಸಾಯ ಪದ್ಧತಿಯಿಂದ ಹಿಡುವಳಿಗಳ ಘನೀಕರಣ ಸಾಧ್ಯವಾಗುತ್ತೆ. ಸಣ್ಣ ಸಣ್ಣ ರೈತರು ಅಕ್ಕಪಕ್ಕದಲ್ಲಿ ಇರುವಂತಹ ತಮ್ಮ ಚಿಕ್ಕ ಚಿಕ್ಕ ಹಿಡುವಳಿಗಳನ್ನು ಒಟ್ಟಾಗಿ ಕೂಡಿಸಿಕೊಂಡಾಗ ಅದಷ್ಟು ಘನೀಕರಣಗೊಂಡು ದೊಡ್ಡ ಪ್ರಮಾಣದ ಭೂಮಿಯಾಗಿ ಅಲ್ಲಿ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸೋದಕ್ಕೆ ಅನುಕೂಲಕಾರಿಯಾಗುತ್ತೆ. ಹಾಗೆ ಬರುವ ವೆಚ್ಚವನ್ನೆಲ್ಲ ಸಹಕಾರಿ ತತ್ವದ ಆಧಾರದ ಮೇಲೆ ರೈತರು ಅದನ್ನು ಸಮನಾಗಿ ಹಂಚಿಕೊಂಡು ಮುಂದೆ ಆಗುವ ಉತ್ಪನ್ನ, ಅದರಿಂದ ಬರುವಂತಹ ಆದಾಯವನ್ನು ಕೂಡ ಅವರವರ ಹಿಡುವಳಿಗ ಪ್ರಮಾಣಕ್ಕೆ ತಕ್ಕಂತೆ ಹಂಚಿಕೆ ಮಾಡಿಕೊಂಡು ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು. ಹೀಗಾಗಿ ಹಿಡುವಳಿಗಳ ಘನೀಕರಣ ಕೃಷಿ ಉತ್ಪಾದಕತೆಯ ಹೆಚ್ಚಳಕ್ಕೆ ಪ್ರಮುಖವಾದ ಕ್ರಮ ಅಂತ ಅನ್ನಿಸ್ಕೊಂಡಿದೆ. Dear students, the first measure to increase the productivity of agriculture in Karnataka is consolidation of land holdings. In my previous video, I had explained to you about the point that fragmentation and division of land holdings into smaller pieces is the main reason for low agricultural productivity. Hence, consolidation of these fragmented and divided land holdings becomes the best measure to increase the agricultural productivity in Karnataka. The small land holdings can be consolidated through cooperative farming. All the small farmers having small land holdings in a particular area can pool in their lands, and thereby the land holdings can be consolidated and they can take up large scale farming. All the expenses incurred in large scale farming can be shared by the farmers in according to their measurement of their land holdings. And after the cooperative farming activity, whatever output or the income which they are able to get from it can also be shared in accordance to their measurement of their land holdings. And another advantage of consolidation of these land holdings is that modern methods of cultivation can be carried on successfully. Thus, consolidation of land holdings is an important measure for increasing agricultural productivity in Karnataka. ಎರಡನೇ ಕ್ರಮ ಅಂದರೆ ಸಾಕಷ್ಟು ಪ್ರಮಾಣದ ಹಣಕಾಸಿನ ಪೂರೈಕೆಯನ್ನು ಒದಗಿಸೋದು.
ಈಗಾಗಲೇ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ, ಸರಿಯಾಗಿ ಸಾಂಸ್ಥಿಕ ಮೂಲಗಳಿಂದ ಸಾಲಗಳು ಅಥವಾ ಹಣಕಾಸು ಸರಿಯಾದ ಸಮಯಕ್ಕೆ ಸಿಗದೇ ಇರೋದರಿಂದ ನಮ್ಮ ಚಿಕ್ಕ ಚಿಕ್ಕ ರೈತರು ಸ್ಥಳೀಯ ಲೇವಾದೇವಿಗಾರರ ಮೊರೆ ಹೋಗಿ ಅವರ ಒಂದು ಹಿಡಿತಕ್ಕೆ ಸಿಲುಕಿಕೊಂಡು ಹೆಚ್ಚಿನ ಬಡ್ಡಿಗೆ ಸಾಲವನ್ನು ತೆಗೆದುಕೊಂಡು ಕೊನೆಗೆ ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದರಿಂದ ಕೂಡ ಉತ್ಪಾದಕತೆ ಕಡಿಮೆ ಆಗಿರೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇದನ್ನು ತಪ್ಪಿಸೋದಕ್ಕೆ ಸಾಕಷ್ಟು ಹಣಕಾಸಿನ ಪೂರೈಕೆಯನ್ನು ಸಾಂಸ್ಥಿಕ ಮೂಲಗಳಿಂದ ಸರ್ಕಾರ ಮಾಡಿದ್ರೆ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸ್ಬೋದು. ವಾಣಿಜ್ಯ ಬ್ಯಾಂಕುಗಳು, ಗ್ರಾಮೀಣ ಪ್ರಾದೇಶಿಕ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದ ಮಟ್ಟದಲ್ಲಿ ಅವಶ್ಯಕತೆ ಇರುವಂತಹ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ರೈತರಿಗೆ ಒದಗಿಸಿದರೆ ಆಗ ಸ್ಥಳೀಯ ಲೇವಾದೇವಿಗಾರರ ಒಂದು ಶೋಷಣೆಯನ್ನು ತಪ್ಪಿಸಿಕೊಂಡು ರೈತರು ಹೆಚ್ಚು ಉತ್ತೇಜನಗೊಂಡು ಆಸಕ್ತಿ ವಹಿಸಿ ವ್ಯವಸಾಯವನ್ನು ಮಾಡೋದರಿಂದ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. The second measure is the provision of adequate finance. We have already understood that because of lack of proper and timely loan facilities from institutional sources, the small farmers in the villages are becoming an easy prey to the local money lenders who charge high rate of interest and ultimately acquire the land for non-repayment of loans. So, provision of adequate finance through institutional sources like mainly commercial bank, regional rural banks, cooperative societies at village levels can solve this problem of money lenders. If timely and sufficient financial help through loans is given by institutional sources, then definitely the farmers will be encouraged and will work hard with interest on their respective lands. This will definitely lead to an improvement in agricultural productivity. ಮುಂದಿನ ಕ್ರಮ ಅಂದರೆ ಯಾಂತ್ರೀಕರಣ ಮತ್ತು ವೈಜ್ಞಾನಿಕ ಬೇಸಾಯ ಪದ್ಧತಿ. ನಮ್ಮ ರಾಜ್ಯದಲ್ಲಿ ಈ ಒಂದು ಪದ್ಧತಿ ಅಂದರೆ ಯಂತ್ರಗಳನ್ನು ಹೆಚ್ಚಾಗಿ ಬಳಸಿಕೊಂಡು ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆಧುನಿಕ ಬೇಸಾಯವನ್ನು ಮಾಡುವಂತಹ ಪದ್ಧತಿ ನಮ್ಮ ರಾಜ್ಯದಲ್ಲಿ ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಆಗದೇ ಇರೋದು ನಮ್ಮ ಕೃಷಿಯ ಉತ್ಪಾದಕತೆಯ ಕಡಿಮೆ ಇರೋದಕ್ಕೆ ಮುಖ್ಯ ಕಾರಣ ಅನ್ನಿಸ್ಕೊಂಡಿದೆ. ಹಾಗಾಗಿ ಈ ಒಂದು ವೈಜ್ಞಾನಿಕ ಬೇಸಾಯ ಪದ್ಧತಿಯ ಬಗ್ಗೆ ಪ್ರತಿಯೊಂದು ಹಳ್ಳಿಯ ರೈತರಿಗೆ ಸಾಕಷ್ಟು ತಿಳುವಳಿಕೆ ಮತ್ತು ಅರಿವನ್ನು ಮೂಡಿಸಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸಲಕರಣೆಗಳನ್ನು ಬಳಸಿ ಇಳುವರಿಯನ್ನು ಹೆಚ್ಚಿಸ್ಕೋಬಹುದು ಅನ್ನೋ ಮಾಹಿತಿಯನ್ನು ಅವರಿಗೆ ನೀಡಿದರೆ ಖಂಡಿತವಾಗಿಯೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೆಕನೈಸೇಷನ್ ಆ್ಯಂಡ್ ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಷನ್. Since in Karnataka, use of machineries and scientific methods of modern cultivation are not completely developed in all agricultural land, agricultural productivity is said to be low. So if measures are taken by in the state of Karnataka to create awareness and give information to the farmers about the various types of machineries and scientific methods to be adopted in different stages of cultivation, then definitely agricultural productivity will be increased. ಮತ್ತೊಂದು ಕ್ರಮ ಅಂದರೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಕೃತಕವಾಗಿ ನೀರನ್ನು ಕೃಷಿಯ ಚಟುವಟಿಕೆಗಳಿಗೆ ವಿಸ್ತರಣೆ ಮಾಡಬೇಕಾಗಿರುವಂತಹ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾಗಿದೆ. ಹೆಚ್ಚು ಜಮೀನನ್ನು, ಕೃಷಿಯ ಭೂಮಿಯನ್ನು ನೀರಾವರಿ ಸೌಲಭ್ಯದ ಅಡಿಯಲ್ಲಿ ವಿಸ್ತರಣೆಗೊಳಿಸಿದರೆ ಬಹು ಬೆಳೆಯ ಪದ್ಧತಿಯನ್ನು ಕೂಡ ವ್ಯಾಪಕವಾಗಿ ಹರಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಬೆಳೆ ಅಂದರೆ ಒಂದು ವರ್ಷದಲ್ಲಿ ಒಂದು ಭೂಮಿಯ ಮೇಲೆ ಎರಡಕ್ಕಿಂತ ಅಥವಾ ಹೆಚ್ಚಿನ ಬೆಳೆಯನ್ನು ತೆಗೆಯೋದಕ್ಕೆ ಬಹುಬೆಳೆ ಪದ್ಧತಿ ಅಂತ ಕರೆಯಲಾಗುತ್ತೆ. ಇದರಿಂದ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡೂ ಹೆಚ್ಚಾಗುತ್ತೆ. ಆದರೆ ಬಹುಬೆಳೆ ಪದ್ಧತಿಯನ್ನು ಅನುಸರಿಸೋದಕ್ಕೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಅತ್ಯಗತ್ಯ.
Extension of artificial irrigation facility is another measure which can effectively improve the agricultural productivity in the state. By artificially supplying water to agricultural land and bringing more and more of agricultural land under irrigational facility, definitely the productivity in agriculture can be increased. If irrigational facilities are extended to large land area, then multiple cropping system can be carried out in a wider extent. Growing more than one crop on a same land in a particular year is called as multiple cropping. By the system of multiple cropping, the total production and the productivity of agriculture increases. But multiple cropping is possible only with the help of extension of irrigational facilities. ಮತ್ತೊಂದು ಕ್ರಮ ಅಂದರೆ ಮಾರುಕಟ್ಟೆ ಸೌಲಭ್ಯಗಳ ವಿಸ್ತರಣೆ. ರೈತರು ಕಷ್ಟಪಟ್ಟು ಉತ್ಪಾದನೆ ಮಾಡಿದ ತಮ್ಮ ಉತ್ಪನ್ನವನ್ನು ಸರಿಯಾದ ಬೆಲೆಗಳಿಗೆ ಲಾಭದಾಯಕವಾಗಿ ಮಾರಾಟ ಮಾಡುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಇನ್ನೊಂದು ಪ್ರಮುಖವಾದ ಕ್ರಮ ಅಂತ ಅನ್ನಿಸ್ಕೊಂಡಿದೆ. ಅವರು ತಮ್ಮ ವಸ್ತುಗಳಿಗೆ ನ್ಯಾಯಯುತ ಬೆಲೆ ಸಿಗುವ ಹಾಗೆ ಮಾರುಕಟ್ಟೆಗಳ ನಿರ್ಮಾಣ ಕೈಗೊಳ್ಳಬೇಕಾಗಿದೆ. ಮಧ್ಯವರ್ತಿಗಳು ಅಥವಾ ಏಜೆಂಟರಿಂದ ಮೋಸ ಹೋಗುವಂತಹ ಸ್ಥಿತಿಯನ್ನು ತಪ್ಪಿಸಿ ರೈತರು ನೇರವಾಗಿ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಸರಿಯಾದ ನ್ಯಾಯಯುತವಾದ ನ್ಯಾಯಯುತವಾದ ಅಳತೆಗಳು, ತೂಕ ಇವುಗಳನ್ನು ರೂಢಿಗೆ ತಂದರೆ ಆಗ ರೈತರು ತಾವು ಉತ್ಪಾದಿಸಿದ ಸರಕುಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಿ ಉತ್ತಮ ಲಾಭವನ್ನು ಪಡೆಯೋದ್ರಿಂದ ಹೆಚ್ಚು ಆಸಕ್ತಿಯನ್ನು ಹೊಂದಿ ಕೃಷಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದ್ರಿಂದ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. Market reforms are another measure to increase the agricultural productivity. Steps should be taken to see that the farmers get fair prices for their produce. The role of middleman or agent should be stopped, and a situation should be created or a facility should be created where the farmers can sell their produce directly in the market. Use of fair weights and standardized measures will also stop the exploitation of the farmers and help them to get fair prices for their good quality products grown. And the people who are indulged in unfair trade practices with respect to agricultural produce should also be punished. If all these reforms are introduced, then the farmers will be getting a fair price and good profit for their produce, and this will motivate them further to indulge themselves in agricultural activity in a serious manner, which will in turn increase agricultural productivity. ಮತ್ತೊಂದು ಕ್ರಮ ಅಂತಂದರೆ ಪರ್ಯಾಯ ಉದ್ಯೋಗಗಳನ್ನು ಒದಗಿಸುವಿಕೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ಈ ಕೃಷಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಒಂದು ಋತುಮಾನದ ಉದ್ಯೋಗವಾಗಿರೋದ್ರಿಂದ ಕೆಲವು ಋತುಗಳಲ್ಲಿ ಮಾತ್ರ ರೈತರಿಗೆ ಕೆಲಸವಿದ್ದು ಇನ್ನು ಕೆಲವು ಋತುಗಳಲ್ಲಿ ಕೆಲಸ ಇಲ್ಲದೇ ಇರೋದ್ರಿಂದ ಋತುಮಾನದ ನಿರುದ್ಯೋಗದಿಂದ ಅವರು ಬಳಲ್ತಾ ಇದ್ದಾರೆ. ಅದರ ಜೊತೆಗೆ ಮರೆಮಾಚಿದ ನಿರುದ್ಯೋಗದ ಸಮಸ್ಯೆಯೂ ಕೂಡ ಕೃಷಿಕರನ್ನು ಹೆಚ್ಚಾಗಿ ಕಾಡ್ತಾ ಇದೆ. ಈ ನಿರುದ್ಯೋಗದ ಸಮಸ್ಯೆಯೂ ಕೂಡ ಕೃಷಿ ಉತ್ಪನ್ನ ತುಂಬ ಕಡಿಮೆ ಇರೋದಕ್ಕೆ ಇನ್ನೊಂದು ಕಾರಣ ಅನ್ನಿಸ್ಕೊಂಡಿದೆ. ಹಾಗಾಗಿ ಈ ನಿರುದ್ಯೋಗದ ಸಮಸ್ಯೆಗಳನ್ನು ಹೋಗಲಾಡಿಸಿ ಕೃಷಿ ಉತ್ಪಾದಕತೆಯನ್ನು ಮತ್ತು ಒಟ್ಟು ಉತ್ಪನ್ನವನ್ನು ಹೆಚ್ಚಿಸಬೇಕು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಪರ್ಯಾಯ ಉದ್ಯೋಗಗಳನ್ನು ಹೆಚ್ಚು ನಿರ್ಮಿಸಿ ಅದು ಲಭ್ಯವಾಗುವಂತೆ ಮಾಡಬೇಕು. ಪರ್ಯಾಯ ಉದ್ಯೋಗಗಳು ಅಂದರೆ ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳಾಗಿರ್ಬೋದು, ಮತ್ತು ಕೃಷಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ರೈತರು ಮಾಡಬಹುದಾದಂತಹ ಉದ್ಯೋಗಗಳ ಸೌಲಭ್ಯಗಳನ್ನು ನಿರ್ಮಿಸಿದರೆ ಆಗ ಅವರು ನಿರುದ್ಯೋಗ ಮತ್ತು ಬಡತನ ನಿವಾರಣೆಗೊಂಡು ಅವರು ಹೆಚ್ಚು ಆಸಕ್ತಿ ಮತ್ತು ಶ್ರದ್ಧೆಯಿಂದ ಕೃಷಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗಿ ಉತ್ಪಾದಕತೆ ಹೆಚ್ಚಾಗುತ್ತದೆ.
Provision of alternate jobs in rural areas for agriculturists is another measure to increase agricultural productivity. As we know, farmers in Karnataka are suffering from two important types of unemployment, namely seasonal unemployment and disguised unemployment. Because of this situation, they are suffering from the two major problems of poverty and unemployment. This has discouraged and demotivated them to further continue with agricultural activity, and hence productivity is found to be low. In order to overcome this problem, if alternate jobs like small scale industries, cottage industries, and other suitable types of alternate jobs are provided to the farmers in rural areas, they'll be able to work on these jobs during non-agricultural seasons, and hence they will be encouraged and motivated to continue with agricultural profession, and this would definitely help in increasing agricultural productivity. ಮತ್ತೊಂದು ಕ್ರಮ ಅಂದರೆ ಭೂ ಸುಧಾರಣೆಗಳು. ಭೂ ಸುಧಾರಣೆಗಳ ಮೂಲಕ ಗೇಣಿದಾರಿಕೆ ಪದ್ಧತಿಯನ್ನು ಹೋಗಲಾಡಿಸಿ ಕೃಷಿಕರಿಗೆ ಜಮೀನಿನ ಸುರಕ್ಷತೆಯನ್ನು ಒದಗಿಸೋದು ಇನ್ನೊಂದು ಮುಖ್ಯವಾದ ಕ್ರಮ ಅಂತ ಅನಿಸ್ಕೊಂಡಿದೆ. ಗೇಣಿದಾರಿಕೆ ಪದ್ಧತಿಯಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರಿಂದ ಭೂಮಾಲೀಕರಿಂದ ಗೇಣಿಯಾಗಿ ಪಡೆದುಕೊಂಡಂತಹ ಭೂಮಿಯ ಮೇಲೆ ಕೆಲಸ ಮಾಡುವಂತಹ ಅವಧಿ ಅನಿಶ್ಚಿತತೆಯಿಂದ ಕೂಡಿರೋದ್ರಿಂದ ಅಲ್ಲಿ ಗೇಣಿದಾರರು ಯಾವುದೇ ಹೆಚ್ಚು ಉತ್ಸಾಹ ಮತ್ತು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಈ ಗೇಣಿದಾರಿಕೆ ಪದ್ಧತಿಯನ್ನೇ ನಿರ್ಮೂಲನಗೊಳಿಸಿ ಅಥವಾ ಅವರಿಗೆ ಆ ಭೂಮಿಯ ಮೇಲೆ ಕೆಲಸ ಮಾಡುವ ಅವಧಿಯಲ್ಲಿ ಹೆಚ್ಚು ಸುರಕ್ಷತೆ ಮತ್ತು ನಿಶ್ಚಿತತೆಯನ್ನು ಒದಗಿಸಿದರೆ ಆಗ ಹೆಚ್ಚು ಆಸಕ್ತಿಯಿಂದ ಅಭಿವೃದ್ಧಿ ಕಾರ್ಯಗಳಲ್ಲಿ ರೈತರು ಪಾಲ್ಗೊಂಡು ಉತ್ಪಾದಕತೆಯನ್ನು ಹೆಚ್ಚಿಸುವುದರಲ್ಲಿ ಸಂದೇಹ ಇಲ್ಲ. Land reforms are another measure to increase agricultural productivity. Mainly, the land tenure system should be abolished and security and certainty should be provided to the farmers working on land. Under the land tenure system, when the farmers borrow land from the big landlords, there's a lot of uncertainty for them to work on the land. They can be evicted from the land any time according to the wish of the landlords. This demotivates and discourages them to work with sincerity on agricultural farms. So hence, if this method or this system is abolished, or if security and certainty is provided to farmers working on other people's land, then they will be actively participating in all development activities and work with sincerity, and thereby agricultural productivity can be increased. ಮತ್ತೊಂದು ಕ್ರಮ ಅಂದರೆ ಗ್ರಾಮೀಣ ಸಾಲಗಾರಿಕೆಯ ನಿರ್ಮೂಲನೆ. ಇದು ಅತ್ಯಂತ ಅವಶ್ಯಕವಾದ ಕ್ರಮವಾಗಿದೆ. ಇದನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸ್ಥಳೀಯ ಲೇವಾದೇವಿ ವರ್ತಕರ ಮೇಲೆ ನಿರ್ಬಂಧವನ್ನು ಹಾಕಬೇಕು. ಅದರ ಜೊತೆಗೆ ಅವರು ಹೆಚ್ಚು ಬಡ್ಡಿ ದರವನ್ನು ವಿಧಿಸೋದು, ಪಾವತಿ ಆಗದೇ ಇರುವಂತಹ ಸಾಲಕ್ಕೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳೋದು, ಇಂತಹ ಅದರ ಮೇಲೆ ನಿರ್ಬಂಧನೆಗಳನ್ನು ಹಾಕಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರೋ ಅವಶ್ಯಕತೆ ಇದೆ. ಈ ಸ್ಥಳೀಯ ಲೇವಾದೇವಿಗಾರರ ಬದಲಾಗಿ ಸಾಂಸ್ಥಿಕ ಮೂಲಗಳನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಬ್ಯಾಂಕುಗಳ ಮೂಲಕ ಕೃಷಿಕರಿಗೆ ಸಾಲ ಸಿಗೋ ಹಾಗೆ ಮಾಡಿದರೆ ಆಗ ಈ ಗ್ರಾಮೀಣ ಸಾಲುಗಾರಿಕೆಯನ್ನು ನಿರ್ಮೂಲನೆಗೊಳಿಸಬಹುದು. ರೈತರು ಸಾಲದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದನ್ನು ತಪ್ಪಿಸಿದಾಗ ಅವರು ನಿರಾತಂಕವಾಗಿ ನಿಶ್ಚಿಂತೆಯಿಂದ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿ ಕೃಷಿಯ ಉತ್ಪಾದಕತೆ ಹೆಚ್ಚಾಗುವುದರಲ್ಲಿ ಸಂದೇಹ ಇರೋದಿಲ್ಲ. Removal of rural indebtedness is another measure to improve agricultural productivity in Karnataka. In order to remove the rural indebtedness,
Firstly, there should be a lot of control and restrictions on the local money lenders who charge high rate of interest to the farmers and also acquire their land for the non-repayment of the loans. And secondly, measures should be taken to improve the institutional sources of finance, that is through banks. If banks provide them timely and sufficient loans, then the farmers can indulge themselves in agricultural activity without any worries, and thereby agricultural productivity can be increased. ಕೊನೆಯದಾಗಿ ಶಿಕ್ಷಣವನ್ನು ಒದಗಿಸುವುದು. ರೈತರಿಗೆ ಎಲ್ಲ ಕೃಷಿ ಚಟುವಟಿಕೆಗಳ ಬಗ್ಗೆ, ಎಲ್ಲ ಹಂತಗಳ ಬಗ್ಗೆ ಸಂಪೂರ್ಣವಾದ ಶಿಕ್ಷಣವನ್ನು ಒದಗಿಸುವುದು ಬಹಳ ಪ್ರಮುಖವಾದ ಕ್ರಮ ಅಂತ ಅನಿಸ್ಕೊಂಡಿದೆ. ಉದಾಹರಣೆಗೆ ಆಧುನಿಕ ಬೇಸಾಯ ಪದ್ಧತಿಯ ಬಗ್ಗೆ ಮತ್ತು ಕೊಯ್ಲುಗಳ ಬಗ್ಗೆ, ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಮತ್ತು ಬೇರೆ ರೀತಿಯ ಬದಲಿ ಉದ್ಯೋಗಾವಕಾಶಗಳ ಬಗ್ಗೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು, ಶಿಕ್ಷಣವನ್ನು ಗ್ರಾಮೀಣ ಜನರಿಗೆ ಒದಗಿಸೋದ್ರಿಂದ ಇದೆಲ್ಲದರ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಂಡು ಅವರು ಸಮಯೋಚಿತವಾಗಿ ನಡೆದುಕೊಳ್ಳೋದಕ್ಕೆ ಸಾಧ್ಯವಾಗೋದ್ರಿಂದ ಕೃಷಿ ಉತ್ಪಾದಕತೆಯನ್ನು ಕೂಡ ಪರೋಕ್ಷವಾಗಿ ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. Provision of education is another measure to increase agricultural productivity indirectly. The rural people should be made aware and educated about various aspects of cultivation. For example, information and education should be given to them regarding modern methods of cultivation, modern methods of harvesting, storage, marketing, finance, getting finance or the loan facilities from the banks, etc. So if they are provided education regarding all these, then the farmers can act accordingly and will be able to make use of all these facilities, and thereby agricultural productivity can also be increased. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೈಗೊಳ್ಳಬಹುದಾದಂತಹ ಕ್ರಮಗಳಾಗಿವೆ. ಈಗ ನಾವು ಕರ್ನಾಟಕದಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. So students, after knowing about the measures which can be adopted to increase agricultural productivity, now let us understand about the various agricultural development programs which have been implemented or going on in Karnataka. These development programs definitely have resulted in an improvement in agricultural productivity. ಮೊದಲನೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಕೃಷಿ ವಿಸ್ತರಣಾ ಯೋಜನೆಗಳು. ಕೃಷಿ ವಿಸ್ತರಣಾ ಯೋಜನೆ ಅಂತಂದರೆ ಅನೇಕ ರೀತಿಯ ಆಚರಣೆಗಳನ್ನು ಕೃಷಿಯಲ್ಲಿ ಜಾರಿಗೆ ತರುವುದಾಗಿದೆ. ಉದಾಹರಣೆಗೆ ಸೂಕ್ತ ಬೆಳೆಗಾಗಿ ಮಣ್ಣಿನ ಪರೀಕ್ಷೆಯನ್ನು ನಡೆಸುವುದು, ಇದರ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡುವುದು, ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸುವುದು, ಅಧಿಕ ಇಳುವರಿ ತಳಿಗಳ ಬಳಕೆಯ ಬಗ್ಗೆ ಕೃಷಿಕರಿಗೆ ಮಾಹಿತಿ ನೀಡುವುದು, ಹೆಚ್ಚಿನ ಉತ್ಪಾದನೆಗೆ ಆಧುನಿಕ ಬೇಸಾಯ ವಿಧಾನವನ್ನು ಅಳವಡಿಸುವುದು ಮತ್ತು ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗ್ಗೆ ತಾಂತ್ರಿಕ ಸೇವೆಗಳನ್ನು ಒದಗಿಸುವುದು ಮುಂತಾದವುಗಳು ಈ ವಿಸ್ತರಣಾ ಯೋಜನೆಯ ಪ್ರಮುಖ ಅಂಶಗಳಾಗಿವೆ. ಈ ಎಲ್ಲ ಅಂಶಗಳನ್ನು ಹಳ್ಳಿಗೂ ಕೊಂಡೊಯ್ದು ರೈತರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ, ತರಬೇತಿ ಮತ್ತು ಶಿಕ್ಷಣವನ್ನು ಒದಗಿಸುವಂತಹ ಕ್ರಮಗಳನ್ನು ಸರ್ಕಾರವು ಈಗಾಗಲೇ ಅನುಸರಿಸ್ತಾ ಇದೆ. ಇವೆಲ್ಲವನ್ನು ಕೈಗೊಳ್ಳುತ್ತಾ ಇರೋದರಿಂದ ಖಂಡಿತವಾಗಿಯೂ ಕೃಷಿ ಉತ್ಪಾದಕತೆ ಸುಧಾರಣೆಗೊಳ್ಳೋದರಲ್ಲಿ ಸಂದೇಹ ಇರೋದಿಲ್ಲ.
Agricultural extension activities is one of the important development programs of the state government of Karnataka. Agricultural extension schemes means providing certain extension services by the agricultural department to the farmers in every villages. Testing of soil for suitable crops, giving information to the farmers about this, extension of irrigational facilities, giving information to the farmers about high yielding varieties, creating awareness and educating the farmers about modern methods and scientific methods of cultivation, promoting awareness about optimum and proper use of water for cultivation purposes, and using technical services in this regard are the important factors which come under agricultural extension schemes. All these things have been taken by the Department of Agriculture to every village, and officials are promoting these in the rural areas, and steps have been taken to provide all necessary information, training and giving education to the farmers regarding this. So because of this type of extension schemes by the government of Karnataka, definitely there will be an improvement in the agricultural productivity. ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಹೆಚ್ಚು ಇಳುವರಿ ನೀಡುವ ತಳಿಗಳ ಬಳಕೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಹಸಿರು ಕ್ರಾಂತಿ ಅಂತ ಏನು ಹೇಳ್ತೀವಿ, 1966ರಿಂದ 67ರ ಅವಧಿಯಲ್ಲಿ ನಡೆದಂತಹ ಹಸಿರು ಕ್ರಾಂತಿಯ ಸಮಯದಲ್ಲಿ ಅಳವಡಿಸಿಕೊಳ್ಳಲಾಯಿತು ಮತ್ತು ಇದು ಹಸಿರು ಕ್ರಾಂತಿಗೆ ಒಂದು ಮುಖ್ಯವಾದ ಕಾರಣ ಅಂತ ಸಹ ಅನಿಸ್ಕೊಂಡಿದೆ. ಈ ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು 1966-67ರ ಸಮಯದಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು. ಪ್ರಮುಖವಾಗಿ ಇದು ಭತ್ತ, ಕಬ್ಬು, ಹತ್ತಿ ಮತ್ತು ಗೋಧಿ ಹಾಗೂ ಜೋಳ ಈ ಬೆಳೆಗಳಲ್ಲಿ ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಈ ತಳಿಗಳ ಬಳಕೆಯಿಂದ ಬರುವಂತಹ ಇಳುವರಿ ಸಾಂಪ್ರದಾಯಿಕ ತಳಿಗಳ ಬಳಕೆಯಿಂದ ಬರುವ ಇಳುವರಿಗಿಂತ ಬಹಳಷ್ಟು ಪಟ್ಟು ಹೆಚ್ಚಾಗಿರೋದು ಕಂಡುಬಂದಿದೆ. 1966-67ರಲ್ಲಿ ಈ ಒಂದು ಕಾರ್ಯಕ್ರಮ, ಹೆಚ್ಚು ಇಳುವರಿ ನೀಡುವ ತಳಿಗಳ ಬಳಕೆಯ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದಾಗ ನಮ್ಮ ರಾಜ್ಯದಲ್ಲಿ ಕೇವಲ 0.67 ಲಕ್ಷ ಹೆಕ್ಟೇರ್ನಷ್ಟು ಜಮೀನಿನಲ್ಲಿ ಮಾತ್ರ ಇದು ಕಾರ್ಯಾಚರಣೆಯಲ್ಲಿತ್ತು. ಆದರೆ 2004-05ರ ಹೊತ್ತಿಗೆ ಈ ಒಂದು ಕಾರ್ಯಕ್ರಮ, ಹೆಚ್ಚು ಇಳುವರಿ ನೀಡುವ ತಳಿಗಳ ಬಳಕೆಯ ಕಾರ್ಯಕ್ರಮ ಸಾಕಷ್ಟು ವಿಸ್ತರಣೆಗೊಂಡು 50 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಈಗ ಇದು ವ್ಯಾಪಿಸಿಕೊಂಡಿದೆ. ಸೊ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಜ್ಯದಲ್ಲಿ ಕೃಷಿ ಉತ್ಪಾದಕತೆಯನ್ನು ಗಮನೀಯ ಪ್ರಮಾಣದಲ್ಲಿ ಹೆಚ್ಚಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಯೂಸ್ ಆಫ್ ಹೈ ಯೀಲ್ಡಿಂಗ್ ವೆರೈಟೀಸ್ is another important development program towards increase in agricultural productivity. This program was introduced during the time of Green Revolution in Karnataka, that is in the year 1966-67. This program, high yielding variety program, was extended to crops such as paddy, sugarcane, cotton, wheat and jowar. When initially this program was launched in 1966-67, only about 0.67 lakh hectares of agricultural land was covered under this program. But it has been gradually increased, and in 2004-05, it is very surprising to know that this program has been widely extended to around 50 lakh hectares of agricultural land in Karnataka. So these high yielding varieties give more output than the traditional varieties of crops. Hence, through this program, Karnataka government is taking up all measures to increase agricultural productivity.
ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಇದು ಕರ್ನಾಟಕ ಕೃಷಿಯ ಅಭಿವೃದ್ಧಿಗಾಗಿ ಕೈಗೊಂಡಿರುವಂತಹ ಇನ್ನೊಂದು ಮುಖ್ಯವಾದ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅನ್ನಿಸ್ಕೊಂಡಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಬೆಳೆಗಳಿಗೆ ಒದಗಿಸುವ ಮೂಲಕ ಬೆಳೆಯ ನಾಶವನ್ನು, ಬೆಳೆ ಒಣಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ. ಹಾಗೆ ಬಹು ಬೆಳೆ ಪದ್ಧತಿಯನ್ನು ಕೂಡ ವ್ಯಾಪಕವಾಗಿ ಆಚರಣೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಾಧ್ಯವಾದಷ್ಟು ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸೋದು, ಕಾಲುವೆಗಳನ್ನು ತೋಡುವ ಮೂಲಕ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸಿ ವರ್ಷ ಪೂರ್ತಿ ಅವಶ್ಯಕತೆ ಇದ್ದಷ್ಟು ಪ್ರಮಾಣದಲ್ಲಿ ಬೆಳೆಗಳಿಗೆ ನೀರನ್ನು ಪೂರೈಸುವಂತಹ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಬಾವಿಗಳನ್ನು, ಕೊಳವೆ ಬಾವಿಗಳನ್ನು ತೋಡುವುದರ ಮೂಲಕ ಮತ್ತು ಕೆರೆಗಳನ್ನು ದುರಸ್ತಿಪಡಿಸಿ ಆಗಾಗ್ಗೆ ಪ್ರತಿ ವರ್ಷವೂ ಹೂಳು ಎತ್ತುವ ಕಾರ್ಯಕ್ರಮಗಳ ಮೂಲಕ ಕೆರೆಯ ಸಂಗ್ರಹಣಾ ಶಕ್ತಿಯನ್ನು ಹೆಚ್ಚಿಸುವುದು ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯವಾದ ಅಂಗವಾಗಿದೆ. ಹೀಗೆ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸುವಂತಹ ಕಾರ್ಯಕ್ರಮದ ಮೂಲಕ ನಮ್ಮ ಬೆಳೆ ನಾಶ ತಪ್ಪಿದಂತಾಗಿದೆ ಹಾಗೂ ಬಹುಬೆಳೆ ಕಾರ್ಯಕ್ರಮ ಕೂಡ ವ್ಯಾಪಕವಾಗಿ ವಿಸ್ತರಣೆಗೊಂಡಿರೋದ್ರಿಂದ ಕೃಷಿ ಉತ್ಪಾದಕತೆ ಹೆಚ್ಚಾಗಿರೋದರಲ್ಲಿ ಸಂದೇಹ ಇಲ್ಲ. Extension of irrigation facilities in Karnataka is another important development program initiated by the government. Providing or supplying of timely and sufficient water to the crops at all stages of growth is the important objective of this program. By this, we can avoid the destruction of crops and can also promote multiple cropping system. Construction of dams across various rivers and also construction of canals from the dams and thereby supplying collecting rainwater and supplying the same collected water all through the year to the crops of the surrounding areas is the main objective of this program. Not only that, at village levels, programs have been undertaken to construct wells, tube wells, and maintaining or repair of ponds, tanks, and desilting of tanks has also been undertaken regularly. So by all these extension of irrigational facilities program, definitely agricultural productivity has increased in Karnataka. ಮತ್ತೊಂದು ಅಭಿವೃದ್ಧಿ ಯೋಜನೆ ಅಂದರೆ ರಸಗೊಬ್ಬರಗಳ ಬಳಕೆ. ಅಧಿಕ ಇಳುವರಿ ಪಡೆಯೋದಕ್ಕೆ ರಸಗೊಬ್ಬರಗಳನ್ನು ಬಳಸುವಂತಹ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಕರ್ನಾಟಕದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ರಸಗೊಬ್ಬರಗಳನ್ನು ಕಡಿಮೆ ಬೆಲೆಯಲ್ಲಿ ಸಹಕಾರಿ ಮಾರಾಟ ಕೇಂದ್ರ ಮತ್ತು ಅಧಿಕೃತ ಮಾರಾಟ ಸಂಸ್ಥೆಗಳ ಮೂಲಕ ರೈತರಿಗೆ ಮಾರಾಟ ಮಾಡುವಂತಹ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಈ ರಸಗೊಬ್ಬರಗಳ ಬಳಕೆಯ ಬಗ್ಗೆ, ಯಾವಾಗ ಎಷ್ಟೆಷ್ಟು ರಸಗೊಬ್ಬರಗಳನ್ನು ಯಾವ್ಯಾವ ಬೆಳೆಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕೃಷಿಕರಿಗೆ ಸಾಕಷ್ಟು ವ್ಯಾಪಕವಾಗಿ ಮಾಹಿತಿಯನ್ನು, ಶಿಕ್ಷಣವನ್ನು ಕೂಡ ಈ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ ಒದಗಿಸ್ತಾ ಇದೆ. Use of fertilizers is another important development program. In order to increase the productivity, use of chemical fertilizer is said to be very essential, and hence Karnataka government has made efforts to supply or sell these chemical fertilizers at a lower cost through various cooperative societies and official market centers. And not only that, the government has also taken steps to provide information and awareness among the farmers regarding the use of fertilizers. They have been taught to use fertilizers according to the requirement. So because of this program, the agricultural productivity has also increased in Karnataka. ರಸಗೊಬ್ಬರಗಳ ಬಳಕೆಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಅಂದರೆ ಕೀಟನಾಶಕಗಳ ಬಳಕೆ. ಬೆಳೆದಿರುವಂತಹ ಸಸ್ಯಗಳನ್ನು ಸಂರಕ್ಷಿಸಿ
ಬೆಳೆ ನಾಶ ಆಗದೇ ಇರೋ ಹಾಗೆ ತಡೆಗಟ್ಟುವ ಉದ್ದೇಶವೇ ಈ ಕೀಟನಾಶಕಗಳ ಬಳಕೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದು ಹಸಿರು ಕ್ರಾಂತಿಯ ಒಂದು ಪ್ರಮುಖ ಅಂಶವಾಗಿದೆ ಕೂಡ. ಬೆಳೆಗಳಿಗೆ ತಗಲಬಹುದಾದಂತಹ ಅನೇಕ ರೋಗ ರುಜಿನಗಳನ್ನು ತಡೆಗಟ್ಟೋದು, ಕೀಟಗಳ ಹಾವಳಿಯನ್ನು ತಪ್ಪಿಸೋ ಒಂದು ದೃಷ್ಟಿಯಿಂದ ಈ ಕೀಟನಾಶಕಗಳ ಬಳಕೆ ತುಂಬ ಅತ್ಯಗತ್ಯವಾಗಿದೆ. ಅದರಲ್ಲೂ ಈ ಹೆಚ್ಚು ಇಳುವರಿ ನೀಡುವ ತಳಿಗಳು ಬಹುಬೇಗನೆ ರೋಗ ರುಜಿನಗಳಿಗೆ ಬಲಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಕೀಟನಾಶಕಗಳ ಬಳಕೆ ಅನಿವಾರ್ಯ ಅಂತ ಅನ್ನಿಸ್ಕೊಂಡಿದೆ. ಸೊ ಹಾಗಾಗಿ ಸುರಕ್ಷಿತವಾದ ಈ ಕೀಟನಾಶಕಗಳ ಬಳಕೆಯ ಕಾರ್ಯಕ್ರಮದ ಮೂಲಕ ಬೆಳೆ ಹಾನಿಯನ್ನು ತಡೆಗಟ್ಟುವ ಮೂಲಕ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲಾಗಿದೆ. Along with use of fertilizers, another important development program is use of pesticides. Protecting and conserving the grown crops and avoiding or controlling the destruction of crops because of pests and diseases is the main objective of this program. This program of using pesticides was initiated during Green Revolutions. Hence it is a part of Green Revolution, and once they started using the high yielding variety, this program became inevitable because high yielding varieties are said to be more prone to diseases and attack of pests. Hence, use of safe pesticides have become inevitable, and Karnataka government has successfully initiated this program, and thereby agricultural productivity has increased. ಮತ್ತೊಂದು ಅಭಿವೃದ್ಧಿ ಯೋಜನೆ ಅಂದರೆ ಬಹು ಬೆಳೆ ಕಾರ್ಯಕ್ರಮ. ವಿದ್ಯಾರ್ಥಿಗಳೇ, ನಾನು ಆಗಲೇ ನಿಮ್ಗೆ ಹೇಳಿದಾಗೆ ಬಹು ಬೆಳೆ ಅಂದರೆ ಒಂದು ಜಮೀನಿನಲ್ಲಿ ಒಂದು ವರ್ಷದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳೆಯನ್ನು ಬೆಳೆಯುವಂತಹ ವಿಧಾನಕ್ಕೆ ಬಹು ಬೆಳೆ ಪದ್ಧತಿ ಅಂತ ಕರೆಯಲಾಗುತ್ತೆ. ಈ ಕಾರ್ಯಕ್ರಮವನ್ನು ಕೂಡ ಕರ್ನಾಟಕ ಸರ್ಕಾರ ಅನುಷ್ಠಾನಗೊಳಿಸಿದೆ. ಇದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ನೀರಾವರಿ ಸೌಲಭ್ಯಗಳನ್ನು ಮತ್ತು ಉತ್ತಮ ಇಳುವರಿ ನೀಡುವಂತಹ ತಳಿಗಳನ್ನು ಕೂಡ ವ್ಯಾಪಕವಾಗಿ ಅಭಿವೃದ್ಧಿಪಡಿಸಿದೆ. 1966-67ರಲ್ಲಿ ಕರ್ನಾಟಕದಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ ಈ ಬಹುಬೆಳೆ ಕಾರ್ಯಕ್ರಮ ವ್ಯಾಪಿಸಿಕೊಂಡಿತ್ತು. ಆದರೆ 2004-05 ಹೊತ್ತಿಗೆ ಸುಮಾರು 42 ಲಕ್ಷ ಹೆಕ್ಟೇರ್ನಷ್ಟು ಭೂಮಿಯಲ್ಲಿ ಈ ಬಹುಬೆಳೆ ಕಾರ್ಯಕ್ರಮ ವಿಸ್ತರಣೆಗೊಂಡಿರೋದು ಈ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ತಿಳಿಸುತ್ತೆ. ಈ ಬಹುಬೆಳೆಯಿಂದಾಗಿ ಕರ್ನಾಟಕದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಾಗಿರೋದಲ್ಲದೆ ಉತ್ಪಾದಕತೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಣೆಯಾಗಿದೆ. Multiple cropping program is another important program towards increase in agricultural productivity. As I have told you students, multiple cropping is a system of cropping where more than two or more than 2 crops are grown on the same land during a year. The very essential facilities required for this multiple cropping are irrigational facilities and high yielding varieties. So through initiating both these programs, Karnataka government is facilitating multiple cropping program. As a result, this program has been extensively increased to majority of the agricultural land in Karnataka. In 1966-67, only 3 lakh hectares of agricultural land came under this program. But in 2004-05, nearly 42 lakh hectares of agricultural land was under multiple cropping program, speaks about its success. Hence, through this program, total agricultural production has increased along with an increase in agricultural productivity. ಮತ್ತೊಂದು ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಒಣ ಭೂಮಿ ಅಭಿವೃದ್ಧಿ. ವಾರ್ಷಿಕವಾಗಿ 750 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಬರುವಂತಹ ಭೂಮಿಯನ್ನು ಒಣಭೂಮಿ ಅಂತ ಕರೆಯಲಾಗುತ್ತೆ.
ಇಂತಹ ಪ್ರದೇಶದಲ್ಲಿ ಬರುವಂತಹ ಮಳೆಯ ನೀರನ್ನೇ ಬಳಸಿಕೊಂಡು ಮಣ್ಣಿನ ತೇವಾಂಶವನ್ನು ರಕ್ಷಿಸಿ ಅಲ್ಲಿ ಸೂಕ್ತವಾಗಿ ಬೆಳೆಯಬಹುದಾದ ಬೆಳೆಗಳನ್ನು ಬೆಳೆಯೋದೇ ಒಣಭೂಮಿ ಬೇಸಾಯ ಮತ್ತು ಒಣಭೂಮಿ ಅಭಿವೃದ್ಧಿಯಾಗಿದೆ. ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ 1982-83 ವರ್ಷದಲ್ಲಿ ಆಚರಣೆಗೆ ತರಲಾಯಿತು. ಈ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಈ ಒಣಭೂಮಿ ಅಭಿವೃದ್ಧಿಗೆ ಅವಶ್ಯಕತೆ ಇರುವಷ್ಟು ನೀರನ್ನು ಒದಗಿಸುವ ಸಲುವಾಗಿ 25,000 ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿರುವ ಜಲಾನಯನ ಪ್ರದೇಶವನ್ನು ಗುರುತಿಸಿ ಅದನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ಒಣಭೂಮಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ 4,000 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಇದರಿಂದನೂ ಕೂಡ ಇಲ್ಲಿ ಸೂಕ್ತ ಬೆಳೆಯನ್ನು ಬೆಳೆಯೋದ್ರಿಂದ ಕೃಷಿ ಉತ್ಪನ್ನದ ಜೊತೆಗೆ ಉತ್ಪಾದಕತೆಯೂ ಕೂಡ ಹೆಚ್ಚಾಗಿದೆ. Dry land development is another important program towards increase in agricultural productivity. A region or region which receives less than 750 millimeters of rain annually is said to be a dry land. So utilizing the rainwater available in this region and conserving the wetness of the soil and growing suitable crops in this region is called as dryland farming or dryland development. This program was initiated in Karnataka in 1982-83 and for this purpose in every district of Karnataka nearly 25,000 hectares of land is being recognized as watershed in order to collect the rainwater in this region. And the objective of the state government of Karnataka is to extend this dryland development to a minimum of 4,000 hectare region every year. By this program, the total agricultural production and productivity has increased. ಮತ್ತೊಂದು ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅಂದರೆ ಗ್ರಾಮೀಣಾಭಿವೃದ್ಧಿ ತರಬೇತಿ ಕೇಂದ್ರಗಳ ಸ್ಥಾಪನೆ. ರೈತರಿಗೆ ಆಧುನಿಕ ಬೇಸಾಯ, ಹಣಕಾಸಿನ ಸಲಹೆ ಮತ್ತಿತರ ಮಾಹಿತಿಗಳನ್ನು ನೀಡೋದಕ್ಕೆ ತರಬೇತಿ ಹೊಂದಿರುವ ಸಿಬ್ಬಂದಿಗಳ ಅವಶ್ಯಕತೆ ಕಂಡುಬರ್ತಾ ಇದೆ. ಹಾಗಾಗಿ ಕೃಷಿಯ ಇಲಾಖೆಯ ಸಿಬ್ಬಂದಿಗೆ ತರಬೇತಿ ನೀಡಿ ಆ ಮೂಲಕ ರೈತರಿಗೆ ತರಬೇತಿ ಮತ್ತು ತಿಳುವಳಿಕೆಯನ್ನು ನೀಡೋದಕ್ಕೆ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇವುಗಳನ್ನು ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರಗಳು ಅಂತ ಕರೆಯಲಾಗುತ್ತೆ. ನಮ್ಮ ರಾಜ್ಯದಲ್ಲಿ ಇವು ಮುಖ್ಯವಾಗಿ ಮಂಡ್ಯ, ಧಾರವಾಡ, ಕೂಡ್ಲಿಗಿ ಮತ್ತು ಬಾಗಲಕೋಟೆ ಹಾಗೂ ಗಂಗಾವತಿಯಲ್ಲಿ ಈ ಕೇಂದ್ರಗಳನ್ನು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಸೊ ಇಲ್ಲಿ ಕೃಷಿ ಅಧಿಕಾರಿಗಳಿಗೆ ಸೂಕ್ತ ತರಬೇತಿಯನ್ನು ಕೊಟ್ಟು ನಂತರ ಅವರು ರೈತರಿಗೆ ಬೇಕಾಗಿರುವ ಮಾಹಿತಿ, ತರಬೇತಿ ಮತ್ತು ಶಿಕ್ಷಣವನ್ನು ಒದಗಿಸ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದು. ಸೊ ಈ ಕಾರ್ಯಕ್ರಮವು ಕೂಡ ಪರೋಕ್ಷವಾಗಿ ಕೃಷಿಯ ಉತ್ಪಾದಕತೆಯ ಹೆಚ್ಚಳಕ್ಕೆ ಕಾರಣವಾಗಿದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ಸ್. There is a necessity for trained officials to give training and create awareness and educate farmers regarding modern methods of cultivation, financial facilities, etc. Hence, training centers have been established to train the officials of agricultural department regarding all these aspects. These are called as rural development training centers, and in Karnataka they are set up in Mandya, Dharwad, Kudlagi, Bagalkote and Gangavati. So many officials from the agricultural department are getting trained here, and they in turn train and educate the farmers regarding various agricultural aspects. ಕೊನೆಯದಾಗಿ ಭೂ ಸುಧಾರಣೆಗಳ ಪರಿಣಾಮಕಾರಿ ಅನುಷ್ಠಾನ. ಈ ಭೂ ಸುಧಾರಣೆಗಳು ಕೃಷಿ ವಲಯದಲ್ಲಿ ಒಂದು ಸಾಂಸ್ಕೃತಿಕ ಪರಿವರ್ತನೆಯನ್ನೇ ತರುವಂತಹ
ಒಂದು ಕಾರ್ಯಕ್ರಮವಾಗಿದೆ. ಮುಖ್ಯವಾಗಿ ಉಳುವವನೇ ಭೂಮಿಯ ಒಡೆಯ, ಜಮೀನುದಾರಿ ಪದ್ಧತಿಯ ನಿರ್ಮೂಲನೆ, ಗೇಣಿ ಪದ್ಧತಿಯ ಸುಧಾರಣೆ, ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿಯನ್ನು ವಿಧಿಸೋದು ಮತ್ತು ಭೂ ರಹಿತರ ಪರವಾಗಿ ಭೂ ಹಂಚಿಕೆಯನ್ನು ಮಾಡೋದು ಭೂ ಸುಧಾರಣಾ ಕಾರ್ಯಕ್ರಮಗಳ ಮುಖ್ಯ ಅಂಶವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವ ಮೂಲಕ ಭೂರಹಿತರಿಗೆ ಭೂಮಿಯನ್ನು ಸರ್ಕಾರ ಒದಗಿಸ್ಕೊಡ್ತಾ ಇದೆ ಮತ್ತು ಉಳುವವನನ್ನೇ ಭೂಮಿಯ ಒಡೆಯನನ್ನಾಗಿ ಮಾಡುವಂತಹ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಈ ಎಲ್ಲ ಕ್ರಮಗಳಿಂದ ಭೂಮಿಯ ಒಡೆತನವನ್ನು ಪಡೆದಂತಹ ರೈತರು ಹೆಚ್ಚು ಶ್ರದ್ಧೆ ಮತ್ತು ಆಸಕ್ತಿಯಿಂದ ಬೇಸಾಯವನ್ನು ಕೈಗೊಳ್ಳುತ್ತಿರೋದ್ರಿಂದ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಾಗ್ತಾ ಇದೆ. Effective implementation of land reforms is another major development project towards improvement in agricultural productivity. The effective implementation of land reforms can bring about institutional transformation in the state of Karnataka. These reforms mainly includes making the tiller of the land the owner of the land, abolition of Jamindari system, reformation of land tenure system, putting a seal on the maximum land holdings, and redistribution of land holdings in favor of landless laborers. Through implementation of all these reforms, majority of the landless laborers in Karnataka have become the landowners, and because these farmers who have gained ownership of agricultural land are working with a lot of commitment and dedication and with lot of interest, and hence they are able to contribute to an increase in agricultural production and improvement in agricultural productivity. ಸೊ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಕೃಷಿಯ ಉತ್ಪಾದಕತೆಯ ಹೆಚ್ಚಳಕ್ಕೆ ಕೈಗೊಳ್ಳಬಹುದಾದಂತಹ ಕ್ರಮಗಳು ಮತ್ತು ಕರ್ನಾಟಕ ರಾಜ್ಯ ಈಗಾಗಲೇ ಅನುಷ್ಠಾನಕ್ಕೆ ತಂದಿರುವಂತಹ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಈ ಎಲ್ಲ ಪ್ರಯತ್ನಗಳಿಂದ ನಮ್ಮ ರಾಜ್ಯದಲ್ಲಿ ಉತ್ಪಾದಕತೆಯಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಆದರೆ ಇನ್ನೂ ಹೆಚ್ಚಿನದನ್ನು ನಾವು ಸಾಧಿಸಬೇಕಾಗಿದೆ. ಇನ್ನೂ ಸಾಕಷ್ಟು ಸುಧಾರಣೆಗಳು ಮುಂಬರುವ ವರ್ಷಗಳಲ್ಲಿ ಆಗಬೇಕಾಗಿದೆ. So dear students, till now we have learnt in detail about the measures which can be adopted to increase agricultural productivity and about the development programs which the government of Karnataka has initiated towards the development of agriculture. With all these efforts, definitely there is an improvement in agricultural productivity, but however, lot more is yet to be achieved. That is, agricultural productivity has to be improved further in the coming years. Thank you.